ಸಾಮಾನ್ಯವಾಗಿ ದೇವಾಲಯದ ಸುತ್ತ ಊರು ನೆಲೆಸಿರುವುದನ್ನು ನೀವು ನೋಡಿರುತ್ತೀರಿ. ಆದರೆ ಇಲ್ಲಿ ಇಡೀ ಊರೇ ದೇವಾಲಯದ ಪ್ರಾಕಾರಗಳ ಒಳಗೆ ಅಡಗಿದೆ. ಅದೇ ದಿವ್ಯಕ್ಷೇತ್ರ ಶ್ರೀರಂಗಂ. ಸುಮಾರು 156 ಎಕರೆಗಳಷ್ಟು ವಿಸ್ತಾರವಾಗಿರುವ ಈ ಭವ್ಯ ದೇವಾಲಯವು ಕೇವಲ ಒಂದು ದೇವಸ್ಥಾನವಲ್ಲ, ಅದು ವಾಸ್ತವವಾಗಿ ಜಗತ್ತಿನ ಅತಿದೊಡ್ಡ ಹಿಂದೂ ದೇವಾಲಯವಾಗಿದೆ. ಅದು ಎಷ್ಟು ದೊಡ್ಡದಾಗಿದೆ ಎಂದರೆ 81 ದೇಗುಲಗಳು, 39 ಮಂಟಪಗಳು, 21 ಬೃಹತ್ ಗೋಪುರಗಳು ಮತ್ತು 7 ಪ್ರಾಕಾರಗಳ ಮೂಲಕ ಈ ಭೂಮಿಯ ಮೇಲಿನ ಸ್ವರ್ಗದಂತೆ ಕಣ್ಮನ ಸೆಳೆಯುತ್ತದೆ. ಈ ಭವ್ಯ ವಾಸ್ತುಶಿಲ್ಪವನ್ನು ಚೋಳರು, ಪಾಂಡ್ಯರು, ಹೊಯ್ಸಳರು, ಮರಾಠರು ಮತ್ತು ವಿಜಯನಗರ ಸಾಮ್ರಾಜ್ಯದ ಮಹಾರಾಜರು ತಲೆಮಾರುಗಳ ಕಾಲ ಪರಮಭಕ್ತಿಯಿಂದ ಒಟ್ಟಾಗಿ ನಿರ್ಮಿಸಿದ ಕಲಾಕೃತಿ ಇದು. ಇದು ನಮ್ಮ ತಮಿಳುನಾಡಿನ ಹೆಮ್ಮೆ, ಶ್ರೀರಂಗಂ. ಶ್ರೀರಂಗಂ ಎಂದ ಕೂಡಲೇ ಮೊದಲಿಗೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಮೂಡುವುದು ಅದರ ಗಗನಚುಂಬಿ ರಾಜಗೋಪುರ. 13 ಅಂತಸ್ತುಗಳು ಮತ್ತು 236 ಅಡಿಗಳಷ್ಟು ಎತ್ತರದಲ್ಲಿ ಗಂಭೀರವಾಗಿ ನಿಂತಿರುವ ಈ ರಾಜಗೋಪುರವು ಏಷ್ಯಾದಲ್ಲಿಯೇ ಅತಿದೊಡ್ಡ ಗೋಪುರ ಎಂಬ ಖ್ಯಾತಿ ಹೊಂದಿದೆ. ಈ ಅಪೂರ್ವ ರಚನೆಯನ್ನು ಪೂರ್ಣಗೊಳಿಸಲು ಬರೋಬ್ಬರಿ 400 ವರ್ಷಗಳು ಬೇಕಾಯಿತು ಎಂದರೆ ಅದರ ಹಿರಿಮೆ ಎಷ್ಟಿರಬಹುದು ಯೋಚಿಸಿ. ಕಲಿಯುಗದ ವೈಕುಂಠ ಎಂದು ಭಕ್ತಿಪೂರ್ವಕವಾಗಿ ಕರೆಯಲ್ಪಡುವ ಈ ದೇವಸ್ಥಾನವು ಕೇವಲ ದಿವ್ಯತೆ ಮಾತ್ರವಲ್ಲ, ಒಂದು ದುಃಖಕರವಾದ ಇತಿಹಾಸವನ್ನು ತನ್ನೊಳಗೆ ಅಡಗಿಸಿಕೊಂಡಿದೆ. 13ನೇ ಶತಮಾನದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ದುಷ್ಟ ಸೇನಾಪತಿಯಾದ ಮಲಿಕ್ ಕಾಫರ್ ಈ ಪವಿತ್ರ ದೇಗುಲದ ಮೇಲೆ ಕ್ರೂರವಾಗಿ ದಾಳಿ ಮಾಡಿದನು. ಆಗ ಇಲ್ಲಿನ ಭಕ್ತರು ಮತ್ತು ಅರ್ಚಕರು ಉಗ್ರವಾಗಿ ಪ್ರತಿರೋಧ ಒಡ್ಡಿದರು. ಅವರು ಮೂಲ ಉತ್ಸವ ವಿಗ್ರಹವನ್ನು ತಿರುಪತಿ ದೇವಾಲಯದಲ್ಲಿ ಗುಪ್ತವಾಗಿ ಅಡಗಿಸಿಟ್ಟು ಆ ದುಷ್ಟಸೇನೆಯ ವಿರುದ್ಧ ಹೋರಾಡಿದರು. ಆ ದಿವ್ಯ ದೇಗುಲವು ಆ ಸಮಯದಲ್ಲಿ ಒಂದು ಭೀಕರ ರಣರಂಗವಾಗಿ ಮಾರ್ಪಟ್ಟಿತು. ಈ ಭೀಷಣ ದಾಳಿಯಲ್ಲಿ ಧರ್ಮರಕ್ಷಣೆಗಾಗಿ ಸುಮಾರು 13,000 ಹಿಂದೂಗಳು ತಮ್ಮ ಪ್ರಾಣಗಳನ್ನೇ ಬಲಿದಾನ ಮಾಡಿದರು. ಆದರೆ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ. ಮಲಿಕ್ ಕಾಫರ್ನ ಸೈನ್ಯವು ದೇಗುಲದಲ್ಲಿದ್ದ ಬಂಗಾರದ ವಿಗ್ರಹದ ಹುಡುಕಾಟದಲ್ಲಿ ತೊಡಗಿದಾಗ ಅವರನ್ನು ದಿಕ್ಕು ತಪ್ಪಿಸಲು ವಿಲಯ ಎಂಬ ವೀರ ದೇವದಾಸಿ ಒಂದು ಮಹಾನ್ ತ್ಯಾಗ ಮಾಡಿದಳು. ಆಕೆ ನೃತ್ಯ ಮಾಡುತ್ತಾ ಸೈನ್ಯಾಧಿಕಾರಿಯನ್ನು ಮಾತಿನ ಮರ್ಮದಿಂದ ಗೋಪುರದ ತುದಿಗೆ ಕರೆದುಕೊಂಡು ಹೋಗಿ ಅಲ್ಲಿಯ ಅಧಿಕಾರಿಯನ್ನು ಕೊಂದು ತಾನೂ ಕೂಡ ಜಿಗಿದು ಆತ್ಮಾರ್ಪಣೆ ಮಾಡಿಕೊಂಡಳು. ಈಗ ನೀವು ಆ 21 ಗೋಪುರಗಳನ್ನು ಗಮನಿಸಿ. ಉಳಿದ 20 ಗೋಪುರಗಳು ಬಣ್ಣಗಳಿಂದ ಕಂಗೊಳ್ಳುತ್ತವೆ. ಆದರೆ ವಿಲಯಾಳ ತ್ಯಾಗಕ್ಕೆ ಗೌರವ ಸಲ್ಲಿಸಲು ಈ ಒಂದು ಗೋಪುರ ಮಾತ್ರ ಶುದ್ಧ ಬಿಳಿ ಸುಣ್ಣವನ್ನು ಲೇಪಿಸಿರುತ್ತದೆ. ಶ್ರೀರಂಗಂ ಕೇವಲ ಒಂದು ವಾಸ್ತುಶಿಲ್ಪದ ಅದ್ಭುತ ಮಾತ್ರವಲ್ಲ, ಅದು ಸಾವಿರಾರು ಮಹಾನ್ ತ್ಯಾಗಗಳಿಗೂ ನಿಲುವು ನೀಡಿದಂತಹ ಪವಿತ್ರ ಸ್ಥಳ. ಇಂತಹ ದಿವ್ಯ ಮತ್ತು ಅದ್ಭುತ ಇತಿಹಾಸವಿರುವ ದೇವಸ್ಥಾನವನ್ನು ನೀವು ನೋಡಲೇಬೇಕು. ಖಂಡಿತವಾಗಿಯೂ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಇಲ್ಲಿಗೆ ಭೇಟಿ ನೀಡಿ ಇತಿಹಾಸದ ಹೆಜ್ಜೆಗುರುಟುಗಳನ್ನು ಅನುಭವಿಸಿ.